ಹೋಗ ಮಾರಯ್ಯ, ನಾ ಏನ್ ಬೇಕಂತ ನೀ ಬೀಳ್ಲಿ ಅಂತ ಹೇಳಿದ್ದಲ್ಲ ಆತ. ಮಾವಿನ ಹೆರೆ ಸೂಬ್ರ ಮುರ್ಕು ಬೀಳ್ತದೆ, ಮೇಲ್ ಹತ್ತಿದ್ರೆ ಬೀಳ್ತೀಯ ಅಂದೆ. ಅದಕ್ಕೆ ನೀ ಹೇಳೋದ್ ನೋಡ್ರೆ ಬೇಕಂತ ನೀನ್ ಬೀಳ್ಲಿ ಅಂತಾನೆ ಹೇಳ್ದೆ ಅನ್ನಂಗ್ ಮಾಡ್ತೀಯ. ಸರಿ ಮಾರಯ್ಯ, ನಾ ಇನ್ನೊಂದ್ಸತಿ ನಿನ್ನ ಹತ್ರ ಮಾತಾಡಕ್ಕೇ ಬರಲ್ಲ. ಒಳ್ಳೆ ಕೆಲಸ ಆತ. ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಅಲ್ಲಿ ಹೋಗಿ ನಾನು ಇಲ್ಲಿ ಕಾರ್ ನಿಂತಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ನಿಲ್ತಿದ್ದ. ಹಂಗೆ ಆಗ್ಬೇಕು ನಿಂಗೆ. ಇನ್ನೊಂದ್ಸತಿ ನೀ ಯಾರ ಹತ್ರನೂ ಮಾತಾಡಕ್ ಹೋಗ್ಬಾರ್ದು. ಒಂದು ಒಳ್ಳೆ ಕಥೆ ಆಯ್ತು. ಅದಕ್ಕೆ ಹೇಳೋದು ಹಿಂಗಿದರ ಹತ್ರ ಮಾತಾಡಕ್ ಹೋಗ್ಬಾರ್ದು ಅಂತ. ಆದ್ರೂ ನೀ ಏನ್ ಹೇಳಿದ್ ಕೇಳಲ್ಲ, ಮಾತಾಡಕ್ ಹೋಗೋದು ಹೋಗ್ತಾನೆ ಇರ್ತೀಯ. ಎಂತಕ್ಕೆ ಅವನಿಗಷ್ಟು ಸಿಟ್ಟು ಬಂದಿದ್ದ? ಎಂತ ಇಲ್ಲ ಮಾರತಿ, ಬಾಯಿ ತಪ್ಪು ಹೇಳಿದ್ದು, ಅದಕ್ಕೆ ಏನ್ ದೊಡ್ಡ ರಾಧ ಅಂತ ಮಾಡ್ತಾನೆ. ಬಾಯಿ ತಪ್ಪು ಹೇಳಿದ್ದಲ್ಲ, ಕೈ ತಪ್ಪು ಹೇಳಿದ್ದಲ್ಲ, ನಾ ಇಲ್ಲಿ ಕೇಳಿಸ್ಕೊಂಡೆ. ಆ ಮರ ಹತ್ತಿದ್ರೆ ಗ್ಯಾರಂಟಿ ನೀ ಕೆಳಗೆ ಬೀಳ್ತೀಯ ಅಂದೆ. ಎಂತಕ್ಕೆ ಹೇಳ್ಬೇಕಿತ್ತ? ಎಂತಕ್ಕೆ ಹಂಗೆ ಹೇಳ್ಬೇಕಿತ್ತ? ಎಂತಕ್ಕೆ ಅಂದ್ರೆ ಮಾವಿನ ಹೆರೆ ಸೂಬ್ರ ಅಲ್ಲ, ಅಲ್ಲಿ ಕೈ ಇಟ್ಟು ಮುರ್ಕು ಬಿದ್ರೆ ಮತ್ತೆ ಕೆಳಗೆ ಬೀಳೋದಲ್ಲನಾ? ಹಂಗಂತ ಮಾವಿನ ಹಣ್ಣು ತಿಂದೇ ಇರಕ್ಕಾಗ್ತದ? ಆಸೆ ಆದಾಗ ನಿಧಾನ ಹತ್ತು, ಜಾಗ್ರತೆ ಅಂತ ಹೇಳ್ಬೇಕು. ಹೊತ್ಲೇ ಬೇಡ ನೀ ಬೀಳ್ತೀಯ ಅಂತ ಹೇಳೋದಲ್ಲ. ಸಿಟ್ಟು ಬರ್ತದ ಯಾರಿಗಾರು ಹಂಗೆ ಹೇಳಿದ್ರೆ. ಬಾಯಿ ತಪ್ಪು ಹೇಳ್ತಾನಂತೆ.